ಬೆಂಗಳೂರು ಹೊರವಲಯದಲ್ಲಿ ರೈಲ್ವೆ ಟರ್ಮಿನಲ್ ಶೀಘ್ರವೇ ಹೊಸ ಟರ್ಮಿನಲ್ ನಿರ್ಮಾಣಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸರ್ಕಾರದ ಈ ನಿರ್ಧಾರದಿಂದ ಈಗ 5 ಗ್ರಾಮಗಳಿಗೆ ಗ್ರಾಮಸ್ಥರಿಗೆ ಟೆನ್ಷನ್ ಉಂಟಾಗಿದೆ. ಕಾರಣ ಈಗಾಗಲೇ ಈ ಒಂದು ಟರ್ಮಿನಲ್ ಆದ್ರೆ ಏನು ಆಗಬಹುದು ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ ರೈಲ್ವೆ ದಟ್ಟಣೆ ಕಡಿಮೆ ಮಾಡೋದಕ್ಕೆ ಇಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದ್ದು 1000 ಎಕರೆ ಭೂ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದೆ. ಹಾಗಾದ್ರೆ ರೈತರ ಪರಿಸ್ಥಿತಿ ಏನು? ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡ್ರೆ 5 ಹಳ್ಳಿಗಳ 1000 ಎಕರೆ ಭೂ ಸ್ವಾಧೀನಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆ. ದೇವನಹಳ್ಳಿಯ 5 ಗ್ರಾಮಗಳಲ್ಲಿ ಭೂ ಸ್ವಾಧೀನಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದು ರೈಲ್ವೆ ಟರ್ಮಿನಲ್ಗೆ ಭೂಮಿಯನ್ನ ಕೊಡೋದಿಲ್ಲ ಅಂತ ಹೇಳಿ ಆ ಗ್ರಾಮಗಳ ಗ್ರಾಮಸ್ಥರು ಕಿಡಿಕಾರ್ತಿದ್ದಾರೆ, ರೈತರು ಕಿಡಿಕಾರ್ತಿದ್ದಾರೆ. ದೇವನಹಳ್ಳಿಯ ಬುಳ್ಳಹಳ್ಳಿ ಗ್ರಾಮದಲ್ಲಿ ಇದೇ ಕಾರಣಕ್ಕಾಗಿ ಪ್ರತಿಭಟನೆಯನ್ನ ಕೂಡ ಈಗಾಗಲೇ ನಡೆಸಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಟರ್ಮಿನಲ್ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುತ್ತೆ. ಆದ್ರೆ ಸ್ವಾಧೀನಪಡಿಸಿಕೊಳ್ಳುತ್ತೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಪರಿಹಾರ ಆಗಿರ್ಬೋದು ಅಥವಾ ಅದಕ್ಕೆ ಬೇಕಾದಂತಹ ಬೇರೆ ಕಡೆಗಳಲ್ಲಿ ಜಾಗ ಕೊಡುವಂತಹ ವಿಚಾರ ಈಗಾಗಲೇ ಅನೇಕ ಕಡೆಗಳಲ್ಲಿ ವಿಳಂಬ ಆಗಿದೆ. ನಮ್ಮ ಪರಿಸ್ಥಿತಿ ಏನು ಅನ್ನುವಂತಹ ಆತಂಕ ಸಹಜವಾಗಿ ಜನರಲ್ಲಿ ಇರುತ್ತೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮನುಕುಮಾರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮನುಕುಮಾರ್, ಈಗಾಗಲೇ ರೈಲ್ವೆ ಟರ್ಮಿನಲ್ಗೆ ಭೂ ಸ್ವಾಧೀನ ಮಾಡುವಂತಹ ತಯಾರಿಯನ್ನ ಸರ್ಕಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ರೈತರ ಆತಂಕ ಏನು? ಪ್ರತಿಭಟನೆ ಯಾಕೆ? ಎಸ್ ನವಿತಾ ಜೈನು, ಏನು ಬೆಂಗಳೂರು ಬೆಳೆದಂತೆ ಬೆಂಗಳೂರು ಔಟ್ಸ್ಕಟ್ಸ್ ಕೂಡ ಈಗ ಸಾಕಷ್ಟು ಬೆಳವಣಿಗೆ ಕಾಣ್ತಿದೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಏನು ರೈಲ್ವೆ ದಟ್ಟಣೆಯನ್ನ ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಸರ್ಕಾರ ಬೆಂಗಳೂರಿನಲ್ಲಿ ಕೂಗಳತೆ ದೂರದಲ್ಲೇ ಇರ್ತಕ್ಕಂತಹ ದೇವನಹಳ್ಳಿ ತಾಲೂಕಿನ 5 ಹಳ್ಳಿಗಳ ಏನು 1000 ಎಕರೆ ಭೂಮಿಯನ್ನು ಕೂಡ ಭೂ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಸರ್ವೆಯನ್ನು ಸಹ ಪ್ರಾರಂಭ ಮಾಡಿದೆ. ಈ ನಿಟ್ಟಿನಲ್ಲಿ ಏನು ಈಗಾಗಲೇ ಪ್ರತಿಭಟನೆಯನ್ನು ಕೂಡ ಈಗ ರೈತರು ಮುಂದಾಗಿರುವಂತದ್ದು. ಪ್ರಮುಖವಾಗಿ ದೇವನಹಳ್ಳಿ ತಾಲೂಕಿನಲ್ಲಿ ಏರ್ಪೋರ್ಟ್ಗೆ ಸುಮಾರು 4000 ಎಕರೆ ಭೂಮಿ ಏನೋ ಭೂ ಸ್ವಾಧೀನ ಮಾಡ್ಕೊಂಡಿದ್ರು. ಮತ್ತೆ ಇಂಡಸ್ಟ್ರಿಗಾಗಿ 2ನೇ ಹಂತದ ಭೂ ಸ್ವಾಧೀನವನ್ನು ಸಹ ಸರ್ಕಾರ ಮಾಡ್ಕೊಂಡಿತ್ತು. ಹೀಗಾಗಿ ಏನು ಚನ್ನರಾಯಪಟ್ಟಣ ಹೋಬಳಿಯಲ್ಲೂ ಕೂಡ ಈಗ 1000 ದಿನಗಳಿಂದಲೂ ಸಹ ರೈತರು ಭೂಮಿಯನ್ನ ಬಿಟ್ಕೊಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಏನು ಪ್ರತಿಭಟನೆಯನ್ನು ಸಹ ಮಾಡಿದ್ರು. ಈ ನಿಟ್ಟಿನಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ರೈತರನ್ನ ಮನವೊಲಿಸಿ ಏನು ಭೂ ಸ್ವಾಧೀನವನ್ನ ಕೈ ಬಿಡ್ತೀನಿ ಅನ್ನೋಂತ ಭರವಸೆಯನ್ನು ಸಹ ಕೊಟ್ಟಿದ್ರು. ಈ ಭರವಸೆ ಏನು ರೈತರು ನಮ್ಮ ಭೂಮಿ ನಮಗೆ ದೊರಕುತ್ತೆ ಅನ್ನೋಂತ ನಿಟ್ಟಿನಲ್ಲಿ ಈಗ ಸ್ವಲ್ಪ ತಣ್ಣಗಾಗುವಂತ ನಿಟ್ಟಿನಲ್ಲಿ ಈಗ ಮತ್ತೊಂದು ಏನು ಭೂ ಸ್ವಾಧೀನಕ್ಕೆ ಕೈ ಆಗಿರುವಂತ ಹಿನ್ನೆಲೆಯಲ್ಲಿ ಈಗ ರೈತರು ಕೂಡ ಏನು ಸಾಕಷ್ಟು ವಿರೋಧವನ್ನು ಸಹ ವ್ಯಕ್ತಪಡಿಸಿರುವಂತದ್ದು. ಪ್ರಮುಖವಾಗಿ 5 ಹಳ್ಳಿಗಳು ಏನಿದೆ 5 ಹಳ್ಳಿಗಳು ಕೂಡ ಸಾಕಷ್ಟು ಕೃಷಿಯನ್ನೇ ನಂಬ್ಕೊಂಡಿರುವಂತದ್ದು. ಬೆಂಗಳೂರಿಗೆ ಕೂಗಳತೆ ದೂರದಲ್ಲೇ ಇದ್ರು ಕೂಡ ಏನು ತೋಟಗಾರಿಕೆ ಬೆಳೆಗಳನ್ನು ಸಹ ಸಾಕಷ್ಟು ಬೆಳಿತಾರೆ. ಹಾಗಾಗಿ ಏನು ಇಲ್ಲಿ ಪ್ರಮುಖವಾಗಿ ಕೃಷಿಯನ್ನೇ ನಂಬ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ರೈತರು ಕೂಡ ಏನು 1000 ಎಕರೆ ಆದ್ರೂ ಏನು ಸುಮಾರು 100-200 ಎಕರೆ ಎಲ್ಲ 1000 ಎಕರೆಯನ್ನ ಬಿಟ್ಕೊಟ್ರೆ ನಮ್ಗೆ ಉಳಿದಿರುವಂತದ್ದು ಈಗ 2-3 ಭೂ ಸ್ವಾಧೀನ ಆಗಿದೆ. ಇನ್ನು ಏನೋ ಒಂದು 2000-3000 ಹೆಕ್ಟೇರ್ ಮಾತ್ರ ಉಳಿದಿದೆ. ಅದರಲ್ಲೂ ಈಗ ಮತ್ತೆ ಒಂದು 1000 ಎಕರೆಯಷ್ಟು ಮತ್ತೆ ಭೂ ಸ್ವಾಧೀನ ಮಾಡಿದ್ರೆ ನಮ್ಗೆ ಮತ್ತಷ್ಟು ಕೃಷಿ ಮಾಡಲು ಭೂಮಿಯೇ ಇರೋದಿಲ್ಲ ಅಂತ ನಿಟ್ಟಿನಲ್ಲಿ ಈಗ ರೈತರು ಕೂಡ ಸಾಕಷ್ಟು ವಿರೋಧವನ್ನು ಸಹ ವ್ಯಕ್ತಪಡಿಸಿರುವಂತದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಮನು ಡೀಟೇಲ್ಸ್ಗೆ. ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗುಡ್ಡ ಕುಸಿದು 7 ತಿಂಗಳಾಗಿದೆ. ಬಟ್ ಇಲ್ಲಿನ ಸಮಸ್ಯೆಗೆ ಮಾತ್ರ ಮುಕ್ತಿಯೇ ಸಿಗ್ತಾ ಇಲ್ಲ. ಗಂಗಾವಳಿ ನದಿಯಲ್ಲಿ ರಾಶಿ ಮಣ್ಣು ಬಿದ್ದಿದೆ. ನೀವು ಈ ಒಂದು ವಿಚಾರವನ್ನ ಗಮನಿಸಿದ್ರೆ ದೊಡ್ಡ ಮಟ್ಟದಲ್ಲಿ ಆಗ ಆತಂಕಕ್ಕೆ ಕಾರಣ ಆಗಿರೋದು ಶಿರೂರು ಗುಡ್ಡ ಕುಸಿತ ಪ್ರಕರಣ. ಆದ್ರೆ ಈಗ 7 ತಿಂಗಳಾಗಿದೆ. ಬಟ್ ಅಲ್ಲಿ ರಾಶಿ ಮಣ್ಣು ಗಂಗಾವಳಿ ನದಿಯಲ್ಲಿ ಬಿದ್ದಿದೆ. ಅದಕ್ಕೆ ಮಾತ್ರ ಅದನ್ನ ತೆರವುಗೊಳಿಸುವಂತಹ ಕೆಲಸ ಆಗ್ತಾ ಇಲ್ಲ. ಮಣ್ಣಿನ ರಾಶಿ ತೆರವು ಮಾಡಿ ಅಂತ ಹೇಳಿ ಸ್ಥಳೀಯರು ಆಗ್ರಹ ಮಾಡ್ತಿದ್ದಾರೆ. ಮಣ್ಣು ತೆರವು ಮಾಡದಿದ್ರೆ ಕೃತಕ ನೆರೆಯ ಆತಂಕ ಈಗ ಇಲ್ಲಿನ ಗ್ರಾಮಸ್ಥರಿಗೆ ಉಂಟಾಗಿದೆ. ಸುತ್ತಲಿನ ಗ್ರಾಮಗಳಿಗೆ ಮಳೆಗಾಲದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ. ಸೊ ಮರಳು ತೆರವು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಮರಳು ತೆರವಿಗೆ ಇನ್ನೂ ಕೂಡ ಪರವಾನಗಿ ಸಿಕ್ಕಿಲ್ವಂತೆ. ರಾಷ್ಟ್ರೀಯ ಹಸಿರು ಪೀಠ ಈಗ ಅನುಮತಿಯನ್ನ ಕೊಡಬೇಕು. ಬಟ್ ರಾಷ್ಟ್ರೀಯ ಹಸಿರು ಪೀಠ ಇನ್ನೂ ಕೂಡ ಅನುಮತಿಯನ್ನ ಕೊಟ್ಟಿಲ್ಲ. ಅಧಿಕೃತ ಪರವಾನಗಿ ಸಿಕ್ಕ ಮೇಲೇನೆ ಮಣ್ಣು ತೆರವು ಮಾಡುವಂತಹ ಭರವಸೆಯನ್ನ ನೀಡಲಾಗ್ತಾ ಇದೆ. ಭರವಸೆ ಕೊಟ್ಟಿದ್ದಾರೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದರ್ಶನ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್ ನಾಯ್ಕ, ಈಗಾಗಲೇ ಆ ಸಂದರ್ಭದಲ್ಲೇ ಆತಂಕ ಇತ್ತು, ಅದರಲ್ಲೂ ಕೂಡ ಶವವನ್ನು ಹೊರತೆಗೆಯುವಂತಹ ಒಂದು ಮಾತ್ರ ಯೋಚನೆ ಇತ್ತು. ಬಟ್ ಈಗ ಮತ್ತೊಂದು ಸಮಸ್ಯೆ ಈಗ ಅಲ್ಲಿ ಉಂಟಾಗಿದೆ. ಇದಕ್ಕೆ ಯಾವ ರೀತಿಯಾದಂತಹ ಪರಿಹಾರವನ್ನ ನೀಡುವಂತಹ ಪ್ರಯತ್ನ ಅಲ್ಲಿನ ಆಡಳಿತ ವರ್ಗದಿಂದ ಆಗ್ತಿದೆ?
ನಮಿತಾ, ಶಿರೂರು ಗುಡ್ಡ ಕುಸಿತ ಘಟನೆಯಾಗಿ ಈಗಾಗಲೇ 7 ತಿಂಗಳ ಕಾಲ ಕಳೀತಾ ಬಂತು. ಆದ್ರೂ ಸಹಿತ ಇದರ ಸಮಸ್ಯೆ ಮಾತ್ರ ನೀಗ್ತಾ ಇಲ್ಲ. ಈಗಾಗಲೇ ಮತ್ತೊಂದು ಸಮಸ್ಯೆ ಇಲ್ಲಿ ಹುಟ್ಕೊಂಡಿರುವಂತದ್ದು ಏನಪ್ಪಾ ಅಂದ್ರೆ, ಈ ಶಿರೂರು ಗುಡ್ಡ ಕುಸಿತ ಘಟನೆಯಿಂದ ಗಂಗಾವಳಿ ನದಿಯಲ್ಲಿ ಮಣ್ಣಿನ ರಾಶಿ ರಾಶಿ ಏನು ಶೇಖರಣೆಯಾಗಿತ್ತು, ಒಂದು ಐಲ್ಯಾಂಡ್ ರೂಪದಲ್ಲಿ ಇಲ್ಲಿ ನಿರ್ಮಾಣವಾಗಿತ್ತು. ಆ ಮಣ್ಣಿನ ರಾಶಿ ಇದುವರೆಗೂ ಸಹಿತ ಇಲ್ಲೇ ಇದೆ. ಇದು ತೆರವು ಮಾಡುವಂತ ಕೆಲಸ ಇದುವರೆಗೂ ಆಗಿಲ್ಲ. ಆದ್ರೆ ಇಲ್ಲಿನ ಜನರು ಈಗ ಆಗ್ರಹಿಸ್ತಾ ಇರುವುದೇನಪ್ಪಾ ಅಂದ್ರೆ, ಮುಂದಿನ ಮಳೆಗಾಲ ಬರುವಷ್ಟರ ಒಳಗೆ ಈ ಮಣ್ಣನ್ನ ತೆರವು ಮಾಡ್ಕೊಡಿ, ಇಲ್ಲ ಅಂದ್ರೆ ನಮಗೆ ಆತಂಕ ಇದ್ದೇ ಇದೆ. ಕೃತಕ ಪ್ರವಾಹಕ್ಕೆ ಉತ್ತರ ಕನ್ನಡ ಜಿಲ್ಲಾಡಳಿತ ಆಗಿರ್ಬೋದು, ಅದೇ ರೀತಿ ಆಡಳಿತ ವ್ಯವಸ್ಥೆ ಮುಖ್ಯ ಕಾರಣವಾಗಿರುತ್ತೆ ಎನ್ನುವಂತ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಯಾಕಂದ್ರೆ ಈ ಗಂಗಾವಳಿ ನದಿಯ ಮಧ್ಯದಲ್ಲಿ 100 ಮೀಟರ್ ಅಗಲದಲ್ಲಿ ಮಣ್ಣಿನ ರಾಶಿ ಬಿದ್ದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನದಿ ಹರಿವು ತಿರುವು ಪಡೆದುಕೊಂಡ್ರೆ ಇಲ್ಲಿನ ಸುತ್ತಮುತ್ತಲಿನ ಸಾಕಷ್ಟು ಗ್ರಾಮಗಳಿವೆ. ಈ ಗ್ರಾಮಗಳಿಗೆ ನೀರು ನುಗ್ಗುವ ಆತಂಕ ಇದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ಮಳೆಗಾಲದ ಒಳಗಾಗಿ ಏನು ಮಣ್ಣನ್ನ ತೆರವು ಮಾಡಿಕೊಟ್ರೆ ಸಮಸ್ಯೆ ನೀಗುತ್ತೆ. ಆದ್ರೆ ಮಣ್ಣು ಮಳೆಗಾಲದವರೆಗೂ ಇದ್ರೂ ಮುಂದೆ ಕೃತಕ ಪ್ರವಾಹಕ್ಕೆ ಉತ್ತರ ಕನ್ನಡ ಜಿಲ್ಲಾಡಳಿತ ಮತ್ತು ಆಡಳಿತ ವ್ಯವಸ್ಥೆ ಕಾರಣವಾಗಬಹುದು ಎನ್ನುವಂತ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಈಗಾಗಲೇ ಮರಳು ಗಾರಿಕೆಗೆ ಅವಕಾಶ ಸಿಕ್ಕಿದ ಮೇಲೆ ಆ ವ್ಯವಸ್ಥೆಯಲ್ಲಿ ಈಗನ್ನ ಮಣ್ಣನ್ನ ತೆರವು ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ ಅನ್ನುವಂತ ಬಗ್ಗೆ. ಆದ್ರೆ ಹಸಿರು ನ್ಯಾಯಪೀಠ ಇದುವರೆಗೂ ಸಹಿತ ಮರಳುಗಾರಿಕೆಗೆ ಅವಕಾಶವನ್ನ ಕೊಟ್ಟಿಲ್ಲ. ಮುಂದಿನ 2-3 ತಿಂಗಳುಗಳು ಹೋಗ್ಬೋದು, ಹೊಡೆದೇನೂ ಇರಬಹುದು. ಆದ್ರೆ ಈ ನಿರ್ಲಕ್ಷ್ಯ ಎತ್ತಿ ತರಲು ಕಾರಣ ಏನಪ್ಪಾ ಅಂದ್ರೆ, ಒಂದಾನು ವೇಳೆ ಹಸಿರು ಪೀಠ ಮರಳುಗಾರಿಕೆಗೆ ಅವಕಾಶ ಕೊಡದೇ ಇದ್ದಲ್ಲಿ ಮಣ್ಣು ಸಹಿತ ಹಾಗೆ ಉಳಿಯಬೇಕಾಗತ್ತೆ. ಇದರಿಂದ ಮತ್ತೆ ಸಮಸ್ಯೆ ಎದುರಾಗ್ಬೇಕಾಗತ್ತೆ. ಹಸಿರು ಪೀಠದ ಏನು ಭರವಸೆ ಮೇಲೆ ಉತ್ತರ ಕನ್ನಡ ಜಿಲ್ಲಾಡಳಿತ ಇರೋದ್ರಿಂದ ಇದು ಸಮಸ್ಯೆ ಬಗೆಹರಿಯೋದು ಲಕ್ಷಣಗಳು ಕಂಡು ಬರ್ತಾ ಇಲ್ಲ ನವಿತಾ. ಥ್ಯಾಂಕ್ ಯು.